ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಹಿಂದೆ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers, venue partner Silas International School, Udupi. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲಾ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದ ಪ್ರಾಯೋಜಕರು ವೆನ್ಯೂ ಸ್ಪಾನ್ಸರ್ಸ್ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಫ್ಯಾಮಿಲಿ ಫ್ಯಾಷನ್ಸ್, ಪಿಂಕಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್, ರೋಡ್ರಿಗಸ್ ಕೇಟರರ್ಸ್ ಸಂಸ್ಥಾನ. ಹಿಂದಿನ ಸುತ್ತುಗಳಲ್ಲಿ ನೀವು ವೀಕ್ಷಿಸಿದ್ದೀರಿ ಯುಗಳ ಗೀತೆಗಳ ಸುತ್ತು. ಇಂದಿನಿಂದ ಪ್ರಾರಂಭವಾಗಲಿಕ್ಕಿದೆ ಹೊಸ ಸುತ್ತು, ಮನೋಧರ್ಮ ಸುತ್ತು. ಮನೋಧರ್ಮ ಸುತ್ತು. ಈ ಸುತ್ತಿನಲ್ಲಿ ಸ್ಪರ್ಧಾಳುಗಳು ಪ್ರಯೋಗಗಳನ್ನು ಮಾಡಬಹುದು. ಹಿನ್ನೆಲೆ ಪರಿಕರಗಳೊಂದಿಗೆ ಹಾಡಬೇಕು. ಹೊಸ ಹೊಸ ಸಂಗತಿಗಳನ್ನು ತಮ್ಮ ಹಾಡಿನಲ್ಲಿ ಅಳವಡಿಸಿಕೊಳ್ಬೇಕು. ಅದರ ಮೂಲಕ ತಮ್ಮ ಮನೋಧರ್ಮವನ್ನು ಈ ಒಂದು ಸುತ್ತಿನಲ್ಲಿ ಪ್ರದರ್ಶಿಸಿ ಉತ್ತಮವಾಗಿ ಹಾಡುವಂತ ಪರಿಕಲ್ಪನೆಯೊಂದಿಗೆ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಹಾಡುಗಾರರಿಗೆ, ಸ್ಪರ್ಧಾಳುಗಳಿಗೆ ಉತ್ತಮವಾದ ಒಂದು ಅವಕಾಶ ಈ ಒಂದು ಸುತ್ತಿನಲ್ಲಿ ಲಭ್ಯವಾಗಲಿದೆ. ಈ ಒಂದು ಸುತ್ತನ್ನು ಆರಂಭಿಸುವುದಕ್ಕಂತೂ ಮೊದಲು ನಮಗೊಂದು ಸಂತೋಷದ ಸುದ್ದಿ ಇದೆ. ನಮ್ಮ ಈ ಸ್ಪರ್ಧೆಯ ಪ್ರಧಾನ ತೀರ್ಪುಗಾರರಾದ ಯಶವಂತ್ MG ಅವರು 24 ಗಂಟೆ ನಿರಂತರವಾಗಿ ಹಾಡುವುದರ ಮೂಲಕ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅವರನ್ನು ದೈಜಿ ವರ್ಲ್ಡ್ ಉಡುಪಿ, ಕಿಶು ಎಂಟರ್ಪ್ರೈಸಸ್ ಹಾಗೂ ಸ್ವರಸಾಗರದ ಕುಟುಂಬದೊಂದಿಗೆ ಸನ್ಮಾನಿಸುವ ಒಂದು ಆಲೋಚನೆ ನಮ್ಮದು. ಅದಕ್ಕಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಯಶವಂತ್ ಸರ್, ನೀವು ನಿರಂತರ 24 ಗಂಟೆಗಳ ಕಾಲ ಹಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದ್ದೀರಿ. ಇದು ನಮಗೆ ಬಹಳಷ್ಟು ಸಂತೋಷದ ವಿಷಯ. ಯಾಕಂದ್ರೆ ನಮ್ಮ ಈ ದೈಜಿ ವರ್ಲ್ಡ್ ಸ್ವರಸಾಗರ ತೀರ್ಪುಗಾರರಾಗಿ ನಮ್ಮೊಡನೆ ಇರುವಾಗಲೇ ಈ ಒಂದು ಸಂತಸದ ಸುದ್ದಿ ನಮಗೆ ಲಭಿಸಿದೆ. ಅದಕ್ಕಾಗಿ ನಿಮ್ಮನ್ನು ಗುರುತಿಸಿ ಗೌರವಿಸುವ ಸಲುವಾಗಿ ಕಿಶು ಬಾರ್ಕೂರ್, ದೈಜಿ ವರ್ಲ್ಡ್ನ ನಿರ್ದೇಶಕ, ಇವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಹಾಗೆ ಕೆವಿನ್ ರೋಡ್ರಿಗಸ್ ಕೂಡ ಅವರಿಗೆ ಸಹಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್, ನಿಮ್ಮಿಂದ ಈ ಸಂಗೀತ ಕ್ಷೇತ್ರದಲ್ಲಿ ಒಂದು ನೂತನ ವಿಶ್ವ ದಾಖಲೆ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಒಂದೆರಡು ಅನಿಸಿಕೆಗಳನ್ನು ಕೇಳಲು ನಾವು ಇಷ್ಟಪಡ್ತಾ ಇದ್ದೇವೆ. ಮೊದಲಾಗಿ ನಿಮಗೆ ಗೌರವ ವಂದನೆ. ನಮ್ಮ ದೈಜಿ ವರ್ಲ್ಡ್ ಉಡುಪಿಯ ಹಾಗೂ ನಮ್ಮ ಸ್ವರಸಾಗರದ ಹಾಗೂ ಕಿಶು ಎಂಟರ್ಪ್ರೈಸಸ್ನ ಎಲ್ಲ ಸಜ್ಜನ ಬಂಧುಗಳಿಗೆ, ವಿಶೇಷವಾಗಿ ನಮ್ಮ ಸ್ವರಸಾಗರದಿರತಕ್ಕಂಥ ಎಲ್ಲ ಸ್ಪರ್ಧಿಗಳು, ಅವರ ಪೋಷಕರಿಗೆ, ಸರ್ವರಿಗೂ ಕೂಡ ಈ ಒಂದು ಚಾನೆಲ್ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಜೀವನದಲ್ಲಿ ಎರಡು ಅಂಶಗಳನ್ನು ನಾನು ಯಾವಾಗಲೂ
ಮೊದಲು ನಿರ್ಧಾರ ಮಾಡ್ತಾನೆ. ಅದರಲ್ಲಿ ಯಾವ್ದಪ್ಪ ಅಂದ್ರೆ, ಒಂದು ಸೋತು ಸೋತು ಗೆಲ್ಲುವುದು, ಇನ್ನೊಂದು ಗೆದ್ದು ಗೆದ್ದು ಸೋಲುವುದು. ಹಾಗಾಗಿ ನನ್ನ ಜೀವನದಲ್ಲಿ ಸೋತದ್ದೇ ಜಾಸ್ತಿ ಮೊದಲಿಗೆ, ಆಮೇಲೆ ಗೆಲುವು ತನ್ನಷ್ಟಕ್ಕೆ ತಾನೇ ಬಂತು. ಅದು ಯಾವಾಗಲೂ ಆ ನಮ್ಮ ಜೀವನಕ್ಕೊಂದು ಒಳ್ಳೆ ಅಡಿಪಾಯನ ಹಾಕಿ ಕೊಡುತ್ತದೆ, ಜೊತೆಗೆ ಆಶಾವಾದಿ ಕೂಡ ಆಗಿರ್ತದೆ. ಹಾಗೆ ನಾನು 2006ರಲ್ಲಿ ಇ ಟಿ ವೇದೆ ತುಂಬೆ ಹಾಡುವೆನು ವಿಜೇತನಾದೆ. ಆಗ ಜಗತ್ತು ಕಂಡಂತಹ ಧ್ವನಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್ ಜೊತೆಗೆ ಇರುವಂತಹ, ಅವ್ರ ಜೊತೆ ಮಾತನಾಡುವಂತಹ, ಜೊತೆಗೆ ಅವರು ಹೇಳಿದಂತಹ ಅತ್ಯಂತ ಶ್ರೇಷ್ಠವಾದಂತಹ ಕನ್ನಡ ಭಾಷೆಯ ಸೊಲ್ಲನ್ನ ಕೇಳುವಂತಹ ಪುಣ್ಯವಂತರಲ್ಲಿ ನಾನು ಕೂಡ ಒಬ್ಬ. ಹಾಗಾಗಿ ಅವರ ಮಾತುಗಳು, ಅವರು ಹೇಳಿದಂತಹ ವಿಚಾರಗಳೇನಿದೆ ಅದನ್ನ ನಾನು ಹೃದಯದಲ್ಲಿಟ್ಟು ಪೂಜಿಸ್ತೇನೆ. ಜೊತೆಗೆ ಅವರು ನನ್ನ ದೈವವೋ ಎಂಬಂತೆ ನಾನು ಅದನ್ನ ಕಾಪಾಡಿಕೊಂಡಿದ್ದೇನೆ. ಹಾಗಾಗಿ ಅಂತಹ ಮಹಾನ್ ವ್ಯಕ್ತಿ ಈ ಒಂದು ಜಗತ್ತಿನಲ್ಲಿ ಇರುವಾಗ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅವರಿಗೋಸ್ಕರ ಅರ್ಪಿಸ್ಬೇಕು ಅಂತ ನಂದು ಯೋಚನೆ ಇತ್ತು. ಆದ್ರೆ ಕಾಲದ ಸಮಯದ ನಿಗದಿಯೊಳಗೆ ಅದು ಆಗ್ಲಿಲ್ಲ. ಆದ್ರೆ ಅವರು ಈ ಜಗತ್ತನ್ನು ಬಿಟ್ಟು ಚಿರಸ್ಥಾಯಿ ಆದ ಮೇಲೆ ಎಸ್ ಪಿ ಸರ್ದು ಜೂನ್ 4ನೇ ತಾರೀಕು ಜನ್ಮ ದಿನೋತ್ಸವ. ಹಾಗ ಇಲ್ಲಿವರೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅವರ ಧ್ವನಿಯನ್ನ ಅನುಕರಣೆ ಮಾಡಿಕೊಂಡು, ಅವರ ಹೆಸರನ್ನ ಹಾಕಿಕೊಂಡು ನೂರಾರು ಜನ ಕಲಾವಿದರು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಈ ರೀತಿಯಾದಂತಹ ಅಂದ್ರೆ ನನ್ನ ಕಲ್ಪನೆಯಲ್ಲಿ ಯಾರು ಕೂಡ ಮಾಡದಿದ್ದಂತ ಒಂದು ಸಾಧನೆಯನ್ನು ಮಾಡಬೇಕು, ಜೊತೆಗೆ ಆ ಕೊಡುಗೆ ನಮ್ಮ ಇಡೀ ಕರ್ನಾಟಕದಿಂದ ಆ ಮಹಾನ್ ವ್ಯಕ್ತಿಗೆ ಅರ್ಪಣೆ ಆಗ್ಬೇಕು ಅಂತ ನನ್ನ ಚಿಂತನೆ ಆಯ್ತು. ಹೀಗೆ ಚಿಂತನೆ ಮಾಡುವಾಗ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹೀಗೆ ಯೋಚನೆ ಮಾಡುವಾಗ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮತ್ತು ಗೋಲ್ಡನ್ ಬುಕ್ ವರ್ಲ್ಡ್ ರೆಕಾರ್ಡ್ ಇವೆರಡು ಸಂಸ್ಥೆಯನ್ನ ಸರ್ಚ್ ಮಾಡಿದೆ, ಯಾರೆಲ್ಲ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಆಮೇಲೆ ಅದಕ್ಕೊಂದು ಮೇಲ್ ಮಾಡಿದೆ. ಆಗ ಇಮ್ಮಿಡಿಯೇಟ್ ಆಗಿ ನನಗೆ ರೆಸ್ಪಾನ್ಸ್ ಮಾಡಿದ್ದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಅದು USA ಬೇಸ್ಡ್, ಗಿನ್ನಿಸ್ ಲಂಡನ್ ಬೇಸ್ಡ್. ಹಾಗಾಗಿ ಅವರು ಇಮ್ಮಿಡಿಯೇಟ್ ನನಗೆ ರೆಸ್ಪಾನ್ಸ್ ಮಾಡಿದರೆ ಇಮ್ಮಿಡಿಯೇಟ್ ನಾನು ಅಪ್ಲೈ ಮಾಡಿದೆ. ಹಾಗೆ ಅವರ ರೂಪುರೇಷೆಗಳು ಎಲ್ಲವೂ ಕೂಡ ಬೇಗ ಬಂತು. ಆಮೇಲೆ ನಾನು ಅದು ಸರ್ಚ್ ಮಾಡುವಾಗ ಮಹಾರಾಷ್ಟ್ರದ ಒಬ್ಬ ಗಾಯಕರು ಮುಖೇಶ್ ಕುಮಾರ್ ಅವರ ಗೀತೆಗಳನ್ನ ನಿರಂತರವಾಗಿ 12 ಗಂಟೆ ಹಾಡಿದ್ರು. ಆಮೇಲೆ ನನಗೆ ಬ್ರೇಕ್ ಮಾಡ್ಲಿಕ್ಕೆ ಒಂದು 5 ನಿಮಿಷ ಎಕ್ಸ್ಟ್ರಾ ಸಾಕಿತ್ತು ಅಷ್ಟೇ. ಹೀಗೆ ಯೋಚನೆ ಮಾಡಿಕೊಂಡು ಸುಮ್ಮನಾದೆ. ಆಮೇಲೆ ಯಾಕೋ ಮನಸ್ಸು ನನಗೆ ತಡಿಲಿಲ್ಲ. ಸಾಧನೆ ಮಾಡ್ತಾ ಇದ್ದೇನೆ, ನಿರ್ಧಾರ ಮಾಡಿದ್ದೇನೆ, ಅದ್ರ ಡಬಲ್ ಮಾಡಿಬಿಡುವ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ಮೇಲೆ ಅದು ಹೇಗಿತ್ತು ಅಂತಂದ್ರೆ, ಎಲ್ಲ ನಮ್ಮ ಹಿರಿಯವರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ನಿರರ್ಗಳವಾಗಿ 24 ಗಂಟೆಗಳನ್ನ ಹಾಡುವಂತಹ ಸುಯೋಗ ನನ್ನ ಜೀವನದಲ್ಲಿ ಬಂತು. ಹಾಗಾಗಿ ಅದಕ್ಕೆ ಪೂರ್ವ ರೂಪುರೇಷೆಗಳನ್ನು ಹಾಕಿಕೊಂಡು ನನ್ನ ಜೊತೆಗೆ ನಮ್ಮ ಪ್ರಜ್ವಲ್ ಅವರು, ವರ್ಷ ಅವರು, ಹಾಗೆ ಗಿಟಾರ್ನಲ್ಲಿ ಸುಮುಖ್, ಹಾಗೆ ರಾಜಗೋಪಾಲ್ ಅವರು, ಹಾಗೆ ವಾಮನ್ ಅವರು, ಈ 6 ಜನ ಸಂಗೀತಜ್ಞರು ನನಗೆ ಸಾಥನ್ನು ಕೊಟ್ರು. ಎಲ್ಲಿಯೂ ಕೂಡ ನನಗೆ ಆಯಾಸವಾಗ್ಲಿ ಅಥವಾ ನಿದ್ರೆ ಬರೋದಾಗ್ಲಿ ಎಲ್ಲಿಯೂ ಕೂಡ ಆಗ್ಲಿಲ್ಲ. ಯಾಕೆಂದ್ರೆ ನನ್ನ ಮನಸ್ಸಿನಲ್ಲಿತ್ತು, ಸಾಧನೆ ಮಾಡ್ತಾ ಇದ್ದೀನಿ, ಅದು ಇಡೀ ದೇಶ ಅಲ್ಲ, ನಮ್ಮ ರಾಜ್ಯ ಅಲ್ಲ, ಅದು ಇಡೀ ವಿಶ್ವಕ್ಕೆ ಗೊತ್ತಾಗ್ಬೇಕು ಅಂತ ನನ್ನ ಸಾಧನೆ 24 ಗಂಟೆಗಳ ಪೂರಕ ಸಂಪೂರ್ಣವಾಯಿತು. ಹಾಗಾಗಿ ಇವತ್ತು ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಇಡೀ ವರ್ಲ್ಡ್ ರೆಕಾರ್ಡ್ ಫಸ್ಟ್ ನಾನಿದ್ದೇನೆ. ಜೊತೆಗೆ ಇಡೀ ನನ್ನ 6 ಜನ ಏನು ಪರಿಕರ ತಜ್ಞರ ಅವರು ಕೂಡ ವರ್ಲ್ಡ್ ರೆಕಾರ್ಡ್ ಆಗಿದೆ. ಹಾಗಾಗಿ ಈ ಒಂದು ಸಂತಸವನ್ನ ನಮ್ಮ ಡೈಜಿವರ್ಡ್ನಲ್ಲೇ ನಾನು ಇಲ್ಲಿ ಕೆಲಸ ಮಾಡುವಾಗ ಬಂದಿರುವಂಥದ್ದು ನಿಮ್ಮೆಲ್ಲರ ಆಶೀರ್ವಾದ. ಇಲ್ಲಿ ದುಡಿತಕ್ಕಂತಹ ಎಲ್ಲ ತಂತ್ರಜ್ಞಾನ ಇರ್ಬೋದು, ಧ್ವನಿವರ್ಧಕ ಇರ್ಬೋದು, ಅಥವಾ ಎಲ್ಲ ಏನು ಒಂದು ನೂರಾರು ಜನ ಈ ಒಂದು ಚಾನಲ್ಗೋಸ್ಕರ ದುಡಿತಾ ಇದ್ದೀರಿ, ನಿಮ್ಮೆಲ್ಲರ ಶುಭಾಶೀರ್ವಾದ ಅಂತ ನಾನು ತುಂಬಾ ಖುಷಿ ಪಡ್ತೇನೆ. ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ತನುಮನ ಧನದಿಂದ ಸಹಕಾರ ಮಾಡಿದ್ದಾರೆ. ಹಾಗೆ ಇವತ್ತಿನ ನಮ್ಮ ಸತೀಶ್ ಅಣ್ಣವರು ಕೂಡ ಅಷ್ಟೇ, ರಾತ್ರಿ ಹಗಲು ನನ್ನ ಜೊತೆಗಿದ್ರು. ಹಾಗೆ ನಮ್ಮ ಸಂತೋಷ್ ಪಾಣ್ ಅವರು, ಹಾಗೆ ಗೋಪಾಲ್ ಕೃಷ್ಣ ಕುಂದರ್ ಸರ್ ಅವರು, ಜಗದೀಶ್ ಶೆಟ್ರು, ಹಾಗೆ ಬಂಜಾರ ಪ್ರಕಾಶ್ ಶೆಟ್ರು ಅವರು, ಹಾಗೆ ನಮ್ಮ ನಾಡೋಜ ಶಂಕರ್ ಸರ್ ಅವರು, ಯುವರಾಜ್ ಸರ್ ಅವರು, ಪ್ರಭಾ ಸಿಲ್ಕ್ನ ಆ ಓನರ್ ಅವರು, ಹೀಗೆ ಹಲವಾರು ಜನ ಎಲ್ಲರೂ ಕೂಡ ಸಹಾಯವನ್ನು ಮಾಡಿದ್ರು. ಹಾಗಾಗಿ ನಿಮ್ಮೆಲ್ಲರ ಶುಭಾಶಯದಿಂದ ಈ ಒಂದು ದಾಖಲೆ ಆಯ್ತು. ಇದು ಸಂತೋಷ. ಆ ಒಂದು ಅಂಶಗಳನ್ನ ನಾನು ನಿಮಗಿಲ್ಲಿ ನನ್ನ ಪ್ರತಿಯೊಂದು ಕಾಮೆಂಟ್ ಅಲ್ಲೂ ಕೂಡ ಅಷ್ಟೇ ತುಂಬಾ ತಾಳ್ಮೆಯಿಂದ ಹೇಳ್ತೇನೆ. ಆ ಒಂದು ತಾಳ್ಮೆಯ ಮಾತುಗಳು ನಿಮ್ಮ ಜೀವನದ ದಿಕ್ಕನ್ನ ಬದಲಿಸ್ತದೆ. ಏನೇ ಆಗ್ಲಿ, ಎಲ್ಲ ಸ್ಪರ್ಧಿಗಳಿಗೆ ಒಂದೇ ಒಂದು ಮಾತೇನಪ್ಪಾ ಅಂದ್ರೆ, ಇಲ್ಲಿ ಏನೇ ನಾವು ಹೇಳಿದ್ರು ಕೂಡ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ. ಇದುವೇ ನಮ್ಮ ಹಿರಿಯರಾದಂತಹ ಕಿಶೋರ್ ಸರ್ ಇರ್ಬೋದು, ನಮ್ಮ ಕೆವಿನ್ ಸರ್ ಇರ್ಬೋದು, ಇವರೆಲ್ಲರ ಶುಭಾಶೀರ್ವಾದ. ಆಲ್ವಿನ್ ಸರ್ ಅವರು, ನಾವ್ ಯಾವತ್ತೂ ಅವ್ರನ್ನ ಮರೆಯೋದೇ ಇಲ್ಲ.
ಇದು ಎಷ್ಟು ರಿಯಾಲಿಟಿ ಶೋ ಇದೆ, ಅದೇನಿದ್ರು ಅವರ ಕೊಡುಗೆ ಅದು. ಫಸ್ಟ್ ನಾನು ಹೇಳಿದೆ ಒಂದು ಕಾಲ್ ಬರ್ತದೆ, ಸರಿ ಇವತ್ತು ಫ್ರೀ ಇದ್ದೀರಾ, ಅಷ್ಟೇ ಮುಗೀತು. ಇನ್ನು ಅವ್ರು ನನಗೆ ಕಾಣೋದು ಪ್ರೈಸ್ದು ಏನೆಲ್ಲ ಅಮೌಂಟ್ ಹಿಡ್ಕೊಂಡು ಬರೋದು ಅಷ್ಟೇ. ಹಾಗಾಗಿ ಅಷ್ಟು ಪ್ರೀತಿ ಇದೆ. ಜೊತೆಗೆ ಇವರು ಕೂಡ ದೊಡ್ಡ ನಾಟಕಗಾರ. ಹಾಗಾಗಿ ಕಲೆಯನ್ನ ನಾವೆಲ್ಲರೂ ಕೂಡ ಪ್ರೀತಿಸ್ತೇವೆ. ಅಲ್ಲಿ ನಮ್ಮ ನಮ್ಮ ನಂಬಿಕೆಗೆ ತಕ್ಕಂತೆ ನಾವು ದೇವರನ್ನ ಕಾಣ್ತೇವೆ. ಇದುವೇ ದೇವ್ರು ಕೊಟ್ಟಂತ ಗಿಫ್ಟ್. ಹಾಗಾಗಿ ಇವತ್ತು ನನಗಿಲ್ಲಿ ಸನ್ಮಾನ ಮಾಡಿದಿರಿ. ಇದು ನನ್ನ ದೇಹಕ್ಕೆಲ್ಲ, ನಾನು ಕಾಪಾಡಿಕೊಂಡಂತಹ ಪೂಜ್ಯ ಮನೋಭಾವನೆಯ ಒಂದು ಸಂಗೀತಕ್ಕೆ ನೀವು ಮಾಡಿದಂತ ಗೌರವ ಅಂತ ತಿಳ್ಕೊಂಡು ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್. ವಿಶ್ವ ದಾಖಲೆಯ ಮೂಲಕ ನಮ್ಮ ಈ ಒಂದು ಪ್ರದೇಶದ ಗೌರವವನ್ನು ಪ್ರಪಂಚದೆತ್ತರಕ್ಕೆ ಏರಿಸಿದ್ದೀರಿ. ನಿಮಗೆ ಮುಂದಿನ ಜೀವನದಲ್ಲೂ ಸಂಪೂರ್ಣ ಯಶಸ್ಸು ದೊರಕಲಿ ಅಂತ ದೈಜಿವಾಳ್ ಸ್ಟುಡಿಯೋ ಪರವಾಗಿ, ಕಿಶು ಎಂಟರ್ಪ್ರೈಸಸ್ ಪರವಾಗಿ ಹಾಗೂ ಸ್ವರಸಾಗರದ ಎಲ್ಲ ಸಿಬ್ಬಂದಿಗಳ ಪರವಾಗಿ ಹಾಗೂ ಹಾಡುಗಾರರ ಪರವಾಗಿ ಶುಭ ಹಾರೈಸ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಇಂದಿನಿಂದ ನಾವು ದೈಜಿವಾಳ್ ಸ್ವರಸಾಗರದ ಮನೋಧರ್ಮ ಸುತ್ತನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದು ನಿಮ್ಮದೇ ಒಂದು ಪರಿಕಲ್ಪನೆ. ಈ ಒಂದು ಸುತ್ತನ್ನು ಆರಂಭಿಸಲು ನೀವು ತೀರ್ಪುಗಾರರ ಪೀಠಕ್ಕೆ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಮನೋಧರ್ಮ ಸುತ್ತಿನಲ್ಲಿ ಇನ್ನೋರ್ವ ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ಹಿರಿಯ ಕೀಬೋರ್ಡ್ ವಾದಕರು, ಹಲವಾರು ಸಂಗೀತ ಸಾಧಕರಿಗೆ ಪ್ರೇರೇಪಣೆ ನೀಡಿದವರು, ಅವರಿಗೆ ಸಹಕರಿಸಿದವರು, ಸಂಗೀತ ನಿರ್ದೇಶಕರು ಆದ ಸತೀಶ್ ಸುರತ್ಕಲ್ ಸರ್. ನಿಮ್ಮನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಯಶವಂತ್ ಸರ್, ನಿಮ್ಮನ್ನು ಕೂಡ ಸ್ವಾಗತಿಸುತ್ತಾ ಇದೊಂದು ಮನೋಧರ್ಮ ಸುತ್ತು, ಇದರ ಬಗ್ಗೆ ಒಂದೆರಡು ಅನಿಸಿಕೆಗಳು, ಇದು ಹೇಗೆ ಎತ್ತ ಅಂತ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್, ಇಲ್ಲಿವರೆಗೆ ಎಲ್ಲ ಸ್ಪರ್ಧಿಗಳು ಈ ಮುದ್ರಿತಗೊಂಡಂತಹ ಕರೋಕೆ ಮೂಲಕವಾಗಿ ಹಾಡ್ತಾ ಇದ್ರು. ಬಟ್ ಈ ಮನೋಧರ್ಮದಲ್ಲಿ ಅವರವರು ಸಂಪಾದನೆ ಮಾಡಿದಂತಹ ಸಂಗೀತ ಜ್ಞಾನವನ್ನು ಅಳಿಸಿಕೊಂಡು ರಾಗದಲ್ಲಿರ್ಬೋದು, ತಾಳದಲ್ಲಿರ್ಬೋದು, ಭಾಷೆಯಲ್ಲಿರ್ಬೋದು, ಎಲ್ಲವೂ ಕೂಡ ಅವರಿಗೆ ಫ್ರೀಯಾಗಿ ಬಿಟ್ಟಿದ್ದೇವೆ. ಅವರಲ್ಲಿರ್ತಕ್ಕಂತಹ ಕಲಾತ್ಮಕವಾದಂತಹ ಹಾಡುಗಾರಿಕೆಯನ್ನ ಇಲ್ಲಿ ಈ ವೇದಿಕೆಯಲ್ಲಿ ಅವರು ತೋರ್ಪಡಿಸಬೇಕು. ಅದರ ಮೇಲೆ ನಾವು ಅಂಕಗಳನ್ನ ನೀಡ್ತೇವೆ. ಹಾಗಾಗಿ ಪರಿಶುದ್ಧವಾದ ಶ್ರುತಿ, ಪರಿಶುದ್ಧವಾದಂತ ಲಯ, ಪರಿಶುದ್ಧವಾದಂತ ತಾಳ, ಜೊತೆಗೆ ಅವರಲ್ಲಿರುವಂತಹ ಕ್ರಿಯಾತ್ಮಕವಾದ ಚಟುವಟಿಕೆ, ಇಷ್ಟು ಅಂಶಗಳು ಬೇಕು ಸರ್. ಇದು ಈ ಒಂದು ಸುತ್ತಿನ ಮುಖ್ಯ ತಿರುಳು. ಧನ್ಯವಾದಗಳು ಸರ್. ಮನೋಧರ್ಮ ಸುತ್ತಿನ ಮೊದಲ ಗಾಯಕಿಯಾಗಿ ತನುಷಾ ಕುಂದರ್ ಇದೀಗ ತಮ್ಮ ಸಂಘಟಕರೊಂದಿಗೆ ವೇದಿಕೆಗೆ ಆಗಮಿಸುವಂತೆ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ತನುಷರವರೇ, ಇದು ದೈಜಿವಾಳ್ ಸ್ವರಸಾಗರದ ಮನೋಧರ್ಮ ಸುತ್ತಿನ ಮೊದಲ ಸುತ್ತು, ನೀವು ಮೊದಲಿನ ಸ್ಪರ್ಧಿ. ಈಗಾಗಲೇ ಮನೋಧರ್ಮ ಸುತ್ತು ಹೇಗೂ ಏನು ಅಂತ ನಮ್ಮ ತೀರ್ಪುಗಾರರಾದ ಯಶವಂತ್ MG ಅವರು ಸವಿವರವಾಗಿ ತಿಳಿಸಿದ್ದಾರೆ. ನಿಮ್ಮ ಈ ಒಂದು ಸ್ಪರ್ಧೆಗೆ ನಿಮ್ಮ ತಯಾರಿ ಹೇಗಿದೆ? ತಯಾರಿ ಮಾಡಿದ್ದೇನೆ ನಾನು. ನೀವು ಸಂಗೀತ ದಿಗ್ಗಜರನ್ನೇ ನಿಮ್ಮ ಹಿನ್ನೆಲೆ ಸಂಗೀತಗಾರರಾಗಿ ಕರೆತಂದಿದ್ದೀರಿ. ಅವರ ಪರಿಚಯವನ್ನು ಒಮ್ಮೆ ದೈಜಿವಾಳ್ ವೀಕ್ಷಕರಿಗೆ ಮಾಡಬಹುದಾ? ತಬಲಾದಲ್ಲಿ ಪ್ರಜ್ವಲ್ ಆಚಾರ್ಯರವರಿದ್ದಾರೆ. ರಿದಮ್ ಪ್ಯಾಡ್ ಅಲ್ಲಿ ನಮ್ಮ ಜೊತೆ ಪ್ರತಾಪ್ ಆಚಾರ್ಯರವರಿದ್ದಾರೆ. ಹಾಗೆ ಕೀಬೋರ್ಡ್ ಅಲ್ಲಿ ನಮ್ಮ ಜೊತೆ ಭಾಸ್ಕರ್ ಆಚಾರ್ಯರವರಿದ್ದಾರೆ. ಯಶವಂತ್ ಸರ್, ತನುಷರ್ ಅವರು ಹಿನ್ನೆಲೆ ಸಂಗೀತಕ್ಕೆ ಸಂಗೀತ ದಿಗ್ಗಜರನ್ನೇ ಕರ್ಕೊಂಡು ಬಂದಿದ್ದಾರೆ. ನಿಮ್ಮ ಅನಿಸಿಕೆ ಏನು? ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತದೆ. ಯಾಕೆಂದ್ರೆ ನಮ್ಮ ಎಲ್ಲ ಸ್ಪರ್ಧಿಗಳಲ್ಲಿಯೂ ಕೂಡ ಒಂದು ಸ್ಪಿರಿಟ್ ಇದೆ ಸರ್, ನಾನು ವಿನ್ ಆಗ್ಲೇಬೇಕು ಅಂತ. ಈ ಕ್ಷಣಗಳನ್ನ ನಾವು ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದೆವು. ಹಾಗೆ ಅವರು ಕೂಡ ಅದನ್ನು ಬಹಳಷ್ಟು ಮನದಟ್ಟು ಮಾಡಿಕೊಂಡು ನನ್ನ ಗೀತೆ ಅದು ಜಗಜ್ಜಾಹೀರಾಗಬೇಕು ಅಂತ ಬಹಳಷ್ಟು ಚಿಂತನೆಯಲ್ಲಿ ತನುಷಾ ತಯಾರು ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ನಾನು ಕೂಡ ಇಷ್ಟು ದೊಡ್ಡ ದಿಗ್ಗಜರು ಬರ್ತಾರೆ ಅಂತ ಎಣಿಸಿರ್ಲಿಲ್ಲ. ಯಾಕೆಂದ್ರೆ ಕೀಬೋರ್ಡ್ ಅಲ್ಲಿ ಇರ್ತಕ್ಕಂತಹ ನಮ್ಮ ಭಾಸ್ಕರಣ್ಣನವರು ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರಿಗೆ ಸಾಥನ್ನು ಕೊಟ್ಟಂತಹ ಹೆಮ್ಮೆ ಕಲಾವಿದರು. ಸರಿಸುಮಾರು 40 ವರ್ಷಗಳಿಗಿಂತಲೂ ಹೆಚ್ಚು ಅನುಭವ ಇರುವಂತಹ ಒಬ್ಬ ಹೆಮ್ಮೆ ಕಲಾವಿದರು. ನಮ್ಮ ಸತೀಶ್ ಅಣ್ಣ ಇವರೆಲ್ಲ ಒಂದು ಸಮಕಾಲೀನರು. ಹಾಗಾಗಿ ಅವರ ಗರಡಿಯಲ್ಲೂ ಕೂಡ ನಾನು ಬೆಳೆದವನು ಅಂತ ಹೇಳಿ ಸಂತೋಷವಾಗ್ತದೆ. ಅದೇ ರೀತಿಯಾಗಿ ಅವರ ಮಗಳು ವರ್ಷ, ನಾನು ಏನು ದಾಖಲೆ ಮಾಡಿದ್ದೇನೆ, ಒಂದು ಫಿಮೇಲ್ 24 ಗಂಟೆ ಕೂತ್ಕೊಂಡು ನುಡಿಸೋದು ಅಷ್ಟು ಸುಲಭದ ಮಾತಲ್ಲ ಸರ್. ಹಾಗಾಗಿ ನನ್ನ ದಾಖಲೆ ಅನ್ನೋದಕ್ಕಿಂತಲೂ ಅವರೆಲ್ಲರ ದಾಖಲೆಯೂ ಕೂಡ ಆಯ್ತು. ಹಾಗಾಗಿ ನಮ್ಮ ಜಗತ್ತಿನಲ್ಲೇ ಮೊಟ್ಟ ಮೊದಲು ಕೊಳಲನ್ನ 24 ಗಂಟೆ ನುಡಿಸಿದಂತಹ ಅಗ್ರಗಣ್ಯರಲ್ಲಿ ನಮ್ಮ ವರ್ಷವು ಕೂಡ ಅಂತ ಹೇಳಲಿಕ್ಕೆ ಸಂತೋಷವಾಗ್ತದೆ. ವರ್ಷ ತಂದೆಯು ಕೊಟ್ಟಂತ ಸಂಸ್ಕಾರವನ್ನ, ತಂದೆಯ ಜೊತೆಗೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟು ಮಾತಾಪಿತೃಗಳಿಗೆ ಏನು ಬೇಕು ಸರ್. ಅದನ್ನ ಬಹಳಷ್ಟು ಸಂತೋಷ ಪಡ್ತೇನೆ.
ಭಾಸ್ಕರಣ್ಣ, ನಿಮಗೆ ತುಂಬ ಹೃದಯದ ಕೃತಜ್ಞತೆ ಜೊತೆಗೆ ಪ್ರೀತಿಯ ಸ್ವಾಗತ ಅಂತ ನಾನು ಸಂತಸ ವ್ಯಕ್ತಪಡಿಸ್ತೇನೆ. ಇನ್ನಿಲ್ಲಿ ರಿದಮ್ ಪ್ಯಾಡ್ ಮತ್ತು ನಮ್ಮ ತಬಲದಲ್ಲಿ ಇರತಕ್ಕಂಥವ್ರು ಈರ್ವರು ಕೂಡ ನಮ್ಮ ಯಕ್ಷಗಾನದಲ್ಲಿ ಹೇಗೆ ಚಂಡಮುಂಡರಿದ್ದಾರೋ ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಅವ್ರ ಈರ್ವರ ಪ್ರವೇಶ ಆಯ್ತು ಅಂತಂದ್ರೆ ಇವೆಲ್ಲ ಗಡ ಆಗ್ತದೆ. ಯಾಕೆಂದ್ರೆ ಅಷ್ಟು ಅಚ್ಚುಕಟ್ಟಾದಂತಹ ನಿರ್ವಹಣೆ ಜೊತೆಗೆ ಅದ್ಭುತವಾದಂತಹ ಕಲಾವಿದ್ರು. ಲಯದ ಸ್ವರೂಪದಲ್ಲಿ ಎಲ್ಲ ಲೈವ್ ಕನ್ಸರ್ಟ್ ಮಾಡುವುದರಲ್ಲಿ ನಮ್ಮ ಪ್ರೀತಿಯ ಪ್ರತಾಪ್ ಕೂಡ ಅಗ್ರಗಣ್ಯರು ಅಂತ ಹೇಳಿ ಸಂತೋಷವಾಗ್ತದೆ. ಹಾಗೆ ನಮ್ಮ ಪ್ರಜ್ವಲ್ ಅವರು ನನ್ನ ವಿಶ್ವ ದಾಖಲೆಯ ಪ್ರಧಾನವಾದಂತಹ ತಬಲದ ಜೊತೆಗೆ ಆ ಡೋಲಕ್ಕಿನ ಒಟ್ಟಿಗೆ ಜೊತೆಗೆ ಅದಕ್ಕೆ ಬೇಕಾದಂತ ಒಂದಷ್ಟು ಇನ್ನಿತರ ಪರಿಕರಗಳನ್ನ ಒಬ್ಬರೇ ನಿರ್ವಹಣೆ ಮಾಡಿ ತಬಲಾದಲ್ಲಿ 24 ಗಂಟೆ ನುಡಿಸಿದಂತಹ ಅಗ್ರಗಣ್ಯರ ಪಂಕ್ತಿಯಲ್ಲಿ ಪ್ರಜ್ವಲ್ ಕೂಡ ಇದ್ದಾರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ. ಅದಿನ್ನು ಸಂತೋಷ ಸರ್. ಹಾಗಾಗಿ ಎಲ್ಲಾ ದಾಖಲೆಗಳು ಕೂಡ ನಮ್ಮ ತುಳುವರಿಂದಲಾಗಿದೆ ಅಂತ ಇನ್ನೂ ಕೂಡ ನಾನು ಹೆಮ್ಮೆ ಪಡ್ತೇನೆ. ಆದ್ರೆ ಇವರೆಲ್ಲರೂ ಕೂಡ ಇವತ್ತು ನಮ್ಮ ಮನೋಧರ್ಮಕ್ಕೆ ಬಂದು ನಮ್ಮ ಸ್ಪರ್ಧಿಗಳಿಗೆ ಸಾಥ್ ಕೊಡ್ತಾ ಇದಾರಲ್ಲ, ಇದು ಒಂದು ತುಂಬಾ ಖುಷಿಯ ವಿಚಾರ ಸರ್. ಹಾಗಾಗಿ ಅವರೆಲ್ಲ ಶುಭಾಶೀರ್ವಾದ ಇಡೀ ನಮ್ಮ ಎಲ್ಲ ಸ್ಪರ್ಧಿಗಳ ಮೇಲೆ ಇರ್ಲಿ, ಜೊತೆಗೆ ಕರೆದುಕೊಂಡು ಬಂದಂತಹ ನಮ್ಮ ತನುಷ ಮೇಲೂ ಕೂಡ ಸದಾ ಇರ್ಲಿ ಅಂತ ಹೇಳುತ್ತಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ ಸರ್. ನಿಜಕ್ಕೂ ಸರ್, ಈ ಒಂದು ಸಂಗೀತ ಮಾಂತ್ರಿಕರು ಬಂದು ನಮ್ಮ ಈ ಸ್ಪರ್ಧೆಯ ಘನತೆ ಇನ್ನಷ್ಟು ಎತ್ತರಕ್ಕೆ ಏರಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹುಶಃ ಭಾಸ್ಕರಾಚಾರ್ಯ ಅವರು ಚಲನಚಿತ್ರದಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಒಬ್ಬ ಅದ್ಭುತ ಕಲಾವಿದ ಕೂಡ ಹೌದು. ತನುಷರ್ ಅವರೇ, ಬಹಳಷ್ಟು ಸಿದ್ಧತೆಗಳನ್ನು ನೀವು ಮಾಡಿದ್ದೀರಿ ಅನ್ಸ್ತದೆ. ಯಾಕಂದ್ರೆ ಇವರೊಂದಿಗೆ ನೀವು ತರಬೇತಿ ಪಡೆದಿದ್ದೀರಿ ಅಂದ್ರೆ ಅದು ಪರಿಪೂರ್ಣ ತರಬೇತಿ ನೀವು ಖಂಡಿತ ಪಡೆದಿರ್ತೀರಿ. ಬಹುಶಃ ನಿಮ್ಮಿಂದ ನಮಗೂ ಬಹಳಷ್ಟು ನಿರೀಕ್ಷೆಗಳಿವೆ. ನೀವು ಮೊದಲು ಹಾಡಿ ಮತ್ತೆ ಮಾತನಾಡೋಣ. ಥ್ಯಾಂಕ್ ಯು ಸರ್. ಸಮ ಗಮ ರೇ ಸಾ ರೇ ಗಮ ಸಾ ರೇ ಗ ನಿ ಸಾ ರೇ ಸಾ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ರಾಮನಿಗೆ ಕೌಸಲ್ಯ ದಾದಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿರಲಿದ ರೀತಿ. ರಾಮನಿಗೆ ಕೌಸಲ್ಯ ದಾದಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿರಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆನೆಂದು ಕರುಣಿಸೋ ದಯಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ
ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ. ഇരുളു മുಗಿಯದಿರಲಿ, ಹಗಲು ಮೂಡದಿ ಬರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದಿರಲಿ, ಹಗಲು ಮೂಡದಿರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿಯರಿತವರಲ್ಲ ಮುಕ್ತಿಯೂ ಬೇಕಿಲ್ಲ. ಸಾನಿದ ಪಮಗರಿ ಸಾ ಧನಿ ಸರಿ ಸರಿ ಸಾ ಧನಿ ಸರಿ ಗರಿ ಮಗರಿ ಸ ಗಮ ಪದ ನಿದ ಸನಿ ರಿ ಸ ಮಾ ಗರಿ ಸನಿ ಧರಿ ಸರಿ ರಿ ಸ ಧನಿ ಪದ ಮ ಪ ಗಮ ನಿದ ಪ ಮ ಗರಿ ಸ. ಭಕ್ತಿಯರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಮನವೆಂಬ ಮಲ್ಲಿಗೆಯ ಹೂವಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ. ಜೋ 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 ಜೋ. ಥ್ಯಾಂಕ್ ಯು. ತನುಷರವರೇ, ಇದು ಮನೋಧರ್ಮ ಸುತ್ತು. ಈ ಸುತ್ತಿನಲ್ಲಿ ನಿಮ್ಮ ಆಯ್ಕೆಯ ಹಾಡನ್ನು ಹಿನ್ನೆಲೆ ಸಂಗೀತದೊಂದಿಗೆ, ಹಿನ್ನೆಲೆ ಪರಿಕರಗಳೊಂದಿಗೆ ಹಾಡುವಂತ ಒಂದು ಸ್ಪರ್ಧೆ, ಬಹಳಷ್ಟು ಪೈಪೋಟಿಯಿಂದ ಕೂಡಿದ ಸ್ಪರ್ಧೆ. ಇದರಲ್ಲಿ ಹಾಡಿದ್ದೀರಿ, ನಿಮ್ಮ ಪ್ರಥಮ ಸ್ಪರ್ಧಾಳು ನೀವು. ನಿಮ್ಮ ಅನಿಸಿಕೆ ಏನು? ಇಂಥ ದಿಗ್ಗಜ ಮ್ಯೂಸಿಷಿಯನ್ಸ್ ಜೊತೆ ಹಾಡಿದ್ದು ನನ್ನ ಭಾಗ್ಯ ಅಂತ ನಾನು ಹೇಳ್ಬೋದು. ತುಂಬ ಖುಷಿಯಾಗಿದೆ ನನಗೆ. ಆ್ಯಂಡ್ ನನ್ನಲ್ಲಿದ್ದ ಬೆಸ್ಟನ್ನು ನಾನು ನೀಡಿದ್ದೀನಿ. ನೀವು ಹಾಡಿದ್ದು ನಿಮ್ಗೆ ತುಂಬಾ ಇಷ್ಟ ಆಗಿದೆ, ನಮಗೂ ಇಷ್ಟ ಆಗಿದೆ. ತೀರ್ಪುಗಾರರಿಗೆ ಹೇಗನ್ಸಿದೆ ಅಂತ ಅವರ ಅಭಿಪ್ರಾಯವನ್ನು ಕೇಳೋಣ. ಮೊದಲಿಗೆ ನಮ್ಮ ಸತೀಶ್ ಸರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತನುಷಿ ಅವರೇ ನಮಸ್ತೆ ಸರ್. ನಮಸ್ಕಾರ. ಹೇಗೆ ಹಾಡಿದ್ದೀರಿ? ನಾನು ಚೆನ್ನಾಗಿ ಹಾಡಿದ್ದೀನಿ. ಒಳ್ಳೆ ಪ್ರಾಕ್ಟೀಸ್ ಮಾಡಿದ್ದೀರಾ? ಒಳ್ಳೆ ಕಲಾವಿದರಿದ್ದೀರಲ್ಲ. ಹೌದು, ಮಾಡಿದ್ದೀನಿ ಸರ್. ಆದರೂ ಸ್ವಲ್ಪ ಸ್ವಲ್ಪ ತಾಳ ತಪ್ತಿತ್ತು, ಮತ್ತು ಸ್ವಲ್ಪ ಶ್ರುತಿ ಸ್ವಲ್ಪ ಸ್ವಲ್ಪ ಆ ಕಡೆ ಹೋಗ್ತಿದೆ. ಅದು ಪರವಾಗಿಲ್ಲ. ಆದರೆ ಮನೋಧರ್ಮದಲ್ಲಿ ಆಡುವಾಗ ನೀವು ಸ್ವಲ್ಪ ಮನೋಧರ್ಮದ ರೀತಿಯಲ್ಲಿ, ಅಂದರೆ ಹೆಚ್ಚಿನ ಏನಾದರೂ ನಿಮ್ಮ ಸ್ವಂತ ಅನುಭವದ ಗಿಮಿಕ್ಸ್ ಏನಾದರೂ ಮಾಡಬೇಕಿತ್ತು ಅಂತ ನಮ್ಮ ಅಭಿಪ್ರಾಯ. ಅಂದರೆ ನಾವು ಅದೇನಾದರೂ ಬರ್ತದೆ ಅಂತ ಕಾಯ್ತಿದ್ವಿ ನಾನು ಮತ್ತು ಯಶವಂತ್. ಅಂದರೆ ಬೇರೆ ಬೇರೆ ಸ್ಟೈಲಲ್ಲಿ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಿಕೊಂಡು, ರಾಗ ಹಾಕಿಕೊಂಡ ಅಥವಾ ಸ್ವರ ಇನ್ನೂ ಎಕ್ಸ್ಟ್ರಾ ಆಡಿಕೊಂಡ ಏನೋ ಹಾಡ್ಬೋದಿತ್ತು ಅಲ್ವಾ? ಪ್ರಯತ್ನ ಮಾಡ್ಬೋದಿತ್ತು ನಿಮಗೆ. ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಒಳ್ಳೆ ತುಂಬ ಚೆನ್ನಾಗಿ ಹಾಡಿದಿರಿ. ಹಿನ್ನೆಲೆ ಕಲಾವಿದರು ಕೂಡ ಸಹಕರಿಸಿದ್ದಾರೆ ನಿಮ್ಮೊಟ್ಟಿಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸತೀಶ್ ಸರ್. ಯಶವಂತ್ ಸರ್, ನಿಮ್ಮ ಅನಿಸಿಕೆಗಾಗಿ. ತನುಷ, ತುಂಬಾ ಅದ್ಭುತವಾದಂಥ ಸಾಂಗು, ಮತ್ತೆ ಮಹಾಗುರುಗಳಾದಂಥ SPP ಸರ್ ಅವರ ಅತ್ಯಂತ ಪ್ರಿಯವಾದಂಥ ಗೀತೆ ಇದು. ಆ ಗೀತೆ ನಮ್ಮನ್ನು ಎಲ್ಲೋ ಕೊಂಡು ಹೋಗ್ಬಿಡ್ತದೆ, ಈ ಆಧ್ಯಾತ್ಮ ಚಿಂತಕರಿಗೆ ವಿಶೇಷವಾಗಿ. ಆ ಒಂದು ಗೀತೆಯನ್ನು ನೀವು ಆಯ್ಕೆ ಮಾಡಿಕೊಂಡದ್ದು ನಿಮ್ಮ ಮೊದಲ ಗೆಲುವುದು. ಓಕೆ. ಆಮೇಲೆ ಈ ರೌಂಡಲ್ಲಿ ನಾವು ಏನಪ್ಪ ಅಂದರೆ ಮನೋಧರ್ಮ ಅಂದ್ಕೊಂಡು ನಿಮಗೆ ಫ್ರೀಯಾಗಿ ಬಿಟ್ಟಿದ್ದೇವೆ. ಆದರೆ ನಮ್ಮ ಚಿಂತನೆ ಏನಿತ್ತು ಅಂದರೆ ಇನ್ನೂ ಜಾಸ್ತಿ ನಾವು ನಿಮ್ಮಿಂದ ಅಪೇಕ್ಷೆಯನ್ನು ಮಾಡ್ತಾ ಇದ್ವಿ.
ಅಂದ್ರೆ ನೀವು ತಾಳದಲ್ಲಿ ಹೆಚ್ಚು ಕೊಡ್ತೀರೋ ಅಥವಾ ರಾಗದಲ್ಲಿ ಹೆಚ್ಚು ವಿಭಿನ್ನವಾಗಿ ಬರ್ತೀರೋ ಅನ್ಕೊಂಡು ನಾವು ಕಾಯ್ತಾ ಇದ್ವಿ. ಬಟ್ ನೀವು ಅದರಲ್ಲಿ ವಿಭಿನ್ನತೆ ಸ್ವಲ್ಪ ಸರ್ಗಮ್ಗಳು ಬಂತು ಬಿಟ್ರೆ ಮತ್ತೆ ಬೇರೆ ಒಂದು ವೈಶಿಷ್ಟ್ಯ ಏನು ಕೂಡ ಕಾಣಲಿಲ್ಲ ತನುಷ. ಅದೊಂಚೂರು ಬೇಕಿತ್ತು ಅಂತ ಅನಿಸಿತು. ಮತ್ತೆ ಇದು ಬಹಳ ಅದ್ಭುತವಾದಂತಹ ತಾಳ. ಓಕೆ, ನೀವು ಏನ್ ಬೇಕಾದ್ರೂ ವರ್ಕನ್ ಮಾಡ್ಲಿಕ್ಕೆ ಆಗ್ತದೆ ಅದು, ಬಟ್ ಪ್ಯಾಟರ್ನ್ ಮಾತ್ರ ಕಠಿಣವಾಗಿ ನಿಮ್ಗೆ ಕಾಣಿಸ್ತದೆ. ಆ ಸಮಯದಲ್ಲಿ ಧೀನ ಧೀ ಧೀನ ತೀನ ಧೀ ಧೀನ ಅಂತೆಲ್ಲ ಹಾಕೋಬಿಟ್ರೆ ನಿಮಗೆ ಇಡೀ ತಾಳ ನಿಮ್ಮ ಕೈಯಲ್ಲಿ ಇರ್ತದೆ. ಇಲ್ಲವಾದಲ್ಲಿ ಬೇರೆ ತೀನ್ ತಾಳಗಳೆಲ್ಲ ನೆಕ್ಸ್ಟ್ ಮಾತ್ರೆಗೆ ನಾವು ಅಡ್ಜಸ್ಟ್ ಮಾಡಿ ಬಿಡ್ಬೋದು. ಬಟ್ ಜಂಪೆ ತಾಳದಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ತುಂಬಾ ಕಠಿಣತೆ ಇದೆ, ಅಷ್ಟು ಸುಲಭ ಅಲ್ಲ ಅದು. ನಿಮಗೆ ಅದು ಕೈ ತಪ್ಪಿ ಹೋಯ್ತು ಅಂದ್ರೆ ಮತ್ತೆ ವಾಪಸ್ ಹಿಡಿಲಿಕ್ಕೆ ನೀವು ಒಂದು ಆವೃತ್ತಿ ಕಂಪ್ಲೀಟ್ ಮಾಡ್ಲೇಬೇಕು. ಆದ್ರೆ ಸಮ್ಮಿಗೆ ನೀವು ಪಕ್ಕ ಬರ್ಬೇಕಾಗ್ತದೆ, ನೋಡ್ತಾ ಇರ್ಬೇಕು. ಹಾಗಿದೆ, ಏನೇ ಇರ್ಲಿ. ಬಟ್ ಚೆನ್ನಾಗಿ ಹಾಡಿದ್ರಿ, ಏನು ತೊಂದರೆ ಇಲ್ಲ. ಬಟ್ ಏನಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು ಅನಿಸಿತು. ಸ್ವಲ್ಪ ಶ್ರುತಿ ಬಗ್ಗೆ ಅಂದ್ರೆ ಶೇಕಿ ಆಗ್ತಾ ಇತ್ತು ತುಂಬಾ ಜಾಸ್ತಿ. ಅದ್ರ ಬಗ್ಗೆ ಚೂರು ಗಮನ ಹರಿಸಿದ್ರೆ ಒಳ್ಳೇದಾಗ್ತಿದ್ರೆ. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಹಿರಿಯ ಕಲಾವಿದರಾದ ಭಾಸ್ಕರ್ ಆಚಾರ್ಯರವರು ನಮ್ಮೊಡನೆ ವೇದಿಕೆಯಲ್ಲಿದ್ದಾರೆ. ಈ ಒಂದು ಸ್ಪರ್ಧೆಯ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಸರ್, ಆಕ್ಚುಲಿ ನಮ್ಮ ಭಾಸ್ಕರ್ನವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅನೇಕ ವೇದಿಕೆಗಳಲ್ಲಿ ನಾವು ಮಾಡಿದಂಥ ತಪ್ಪು ಒಪ್ಪುಗಳೆಲ್ಲವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಮಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಂತಹ ಒಬ್ಬ ಹೆಮ್ಮೆಯ ಕಲಾವಿದರಂತ ಹೇಳಲಿಕ್ಕೆ ಹೃದಯ ತುಂಬಿ ಬರ್ತದೆ ಸರ್. ಭಾಸ್ಕರಣ್ಣ, ನಮಸ್ತೆ ಭಾಸ್ಕರಣ್ಣ. ನೀವು ನಮ್ಮ ಈ ಒಂದು ಡೈಜಿವರ್ಡ್ ಸ್ವರಸಾಗರದ ಎಲ್ಲ ಎಪಿಸೋಡ್ಗಳು ಕೂಡ ನಿಮಗೆ ಫ್ರೀ ಇರುವ ಸಮಯದಲ್ಲಿ ನೋಡ್ತಾ ಇದ್ದೀರಿ. ಹೇಗನ್ನಿಸ್ತದೆ ಸರ್ ನಮ್ಮ ಸ್ಪರ್ಧಿಗಳ ಹಾಡುಗಾರಿಕೆ? ಸ್ಪರ್ಧಿಗಳು ಹಾಡ್ತಾರೆ, ಬಟ್ ಏನಂದ್ರೆ ಈಗ ಸಂಗೀತ ಕಲಿಯುವ ಸಂಖ್ಯೆ ತುಂಬ ಕಡಿಮೆ. ಎಲ್ಲರೂ ಕರಾವಕೆಗೆ ಸೆಟ್ ಆಗಿದ್ದಾರೆ. ಸೊ ಈ ಥರ ಮನೋಧರ್ಮ ರೌಂಡ್ ಇಟ್ಟದ್ರಿಂದ ಅವರ ಪ್ರತಿಭೆ ನಿಜವಾದ ಅವ್ರ ಹತ್ರ ಸಂಗೀತ ಪ್ರತಿಭೆ ಏನಿದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಸೊ ಇದೇ ಥರ ಸ್ಪರ್ಧೆ ಇರಬೇಕಂತ ನಾನು ಹೇಳೋದು. ಸುಮ್ಮನೆ ಕರಾವಕೆಯಲ್ಲಿ ಎಲ್ಲರೂ ಹಾಡ್ತಾರೆ, ಬಟ್ ಈ ಥರ ಮನೋಧರ್ಮ ಕೊಟ್ಟಾಗಲೇ ಅವರದ್ದು ನಿಜವಾದ ಅವರ ಪ್ರತಿಭೆ ಗೊತ್ತಾಗೋದು. ಖಂಡಿತವಾಗಿ ಸರ್, ಯಾಕೆಂದ್ರೆ ನೈಜ ಪ್ರತಿಭಾಷವಾಗ್ತದೆ. ಹಾಗೆ ಶ್ರುತಿ ಲಯಗಳನ್ನ ಆಧರಿಸಿಕೊಂಡು ಸಂಗೀತ ಪರಿಕರಗಳ ಒಟ್ಟಿಗೆ ಹಾಡಬೇಕಾಗ್ತದೆ ಅಲ್ವಾ ಸರ್? ಯಾಕೆಂದ್ರೆ ಈ ಕರೋಕೆ ಗಾಯನಗಳು ಅಂತ ನಾವು ಇಟ್ಟಾಗ ಏನಾಗ್ಬಿಡ್ತದೆ, ನಮ್ಮನ್ನ ಸಂಪೂರ್ಣ ಅದೇ ಕೊಂಡೋಗ್ತದೆ. ಅದಕ್ಕೇನು ಯಾವುದೇ ಶ್ರಮ ಬೇಕಾಗೋದಿಲ್ಲ, ಎಲ್ಲವೂ ಕೂಡ ಆಲ್ರೆಡಿ ಇರ್ತದೆ. ಹಾಗಾಗಿ ನಿಮ್ಮ ಈ ಒಂದು ಪ್ರೀತಿಯ ಮಾತಿಗೆ ನಮ್ಮೆಲ್ಲ ಸ್ಪರ್ಧಿಗಳು ಕೂಡ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂತ ನಾನು ನಮ್ಮ ಸ್ಪರ್ಧಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ನಿಮಗೊಂದು ವಿಶೇಷವಾದಂತಹ ಕೃತಜ್ಞತೆ ಏನಪ್ಪಾ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನಮ್ಮ ಪ್ರೀತಿಯ ವರ್ಷ ಎಲ್ಲ ನಮ್ಮ ತಂಡದಲ್ಲಿದ್ದಂತಹ ಗಾಯಕಿ, ಮೊದಲಾಗಿ ಗಾಯಕಿ ಅವರು ಕೊಳಲು ವಾದಕಿ ಅಂತ ನಾವು ಮತ್ತೆ ಕಂಡು ಹಿಡ್ಕೊಂಡದ್ದು. ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಕರ್ನಾಟಕದ ಒಬ್ಬ ಹೆಮ್ಮೆಯ ಅಗ್ರಗಣ್ಯ ಕೊಳಲು ವಾದಕಿಯಲ್ಲಿ ಅವರು ಕೂಡ ಇದ್ದಾರೆ. ದೇಶಗಳು ವಿದೇಶಗಳಲ್ಲಿ ತನ್ನ ಸಂಗೀತ ಸುದೇನ ಹರಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಊರಿನವರು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತದೆ. ಮತ್ತೆ ನಾವು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದಾಗ ಅವರ ಕೊಡುಗೆ ಅಪಾರ ಸರಿ, ಬೇರೆ ಏನೇನು ಹೇಳಲಿಕ್ಕಿಲ್ಲ. ಈ ಸಂತಸ ನಿಮಗೆ ಹೇಗೆ ಅನಿಸ್ತು ಭಾಸ್ಕರಣ್ಣ? ಸಂತೋಷ ಅನ್ನೋದಕ್ಕಿಂತ ಇದರಲ್ಲಿ ನಿಮ್ಮ ಪಾತ್ರವೇ ದೊಡ್ಡದಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವಳಿಗೆ ಪ್ರಾರಂಭದಿಂದಲೂ ಅವಳಿಗೆ ಒಂದು ಅವಕಾಶ ಕೊಟ್ಟು ಅವಳಿಗೆ ಒಂದು ವಿದ್ಯೆ ಹೇಳಿಕೊಟ್ಟುತ್ತಿದ್ದವ್ರು ನೀವೇ. ಸೊ ನಿಮ್ಗೆ ನಾನು ಕೃತಜ್ಞತೆ ಹೇಳ್ಬೇಕು ಈ ವೇದಿಕೆಯಲ್ಲಿ. ಧನ್ಯವಾದಗಳು ಯಶವಂತ್ ಸರ್. ಮತ್ತೊಮ್ಮೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ವಿಶ್ವ ದಾಖಲೆ ಮಾಡಿದ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ತನುಷರ್ ಅವರೇ, ಬಹಳ ಚೆನ್ನಾಗಿ ಹಾಡಿದ್ದೀರಿ. ನಿಮ್ಮ ಸಂಗೀತ ಮುಂದಿನ ಜೀವನ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಮನೋಧರ್ಮ ಸ್ಪರ್ಧೆಯಲ್ಲಿ ಹಿನ್ನೆಲೆ ಸಂಗೀತ ನೀಡಿದ 3 ಜನ ಸಂಗೀತ ದಿಗ್ಗಜರು ವೇದಿಕೆಯ ಮುಂಭಾಗ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರಿಗೆ ದೈಜಿ ವರ್ಲ್ಡ್ ನಿಂದ ಕಿರು ಸ್ಮರಣಿಕೆಯನ್ನು ನೀಡಬೇಕಂತ ದೈಜಿ ವರ್ಲ್ಡ್ ಉಡುಪಿಯ ನಿರ್ದೇಶಕರಾದ ಕಿಶು ಬಾರ್ಕೋರಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಬಹಳಷ್ಟು ಉತ್ತಮವಾಗಿ ಈ ಒಂದು ಸ್ಪರ್ಧೆಗೆ ಹಿನ್ನೆಲೆ ಸಂಗೀತವನ್ನು ನೀಡಿದ 3 ಜನ ನಮ್ಮ ಸಂಗೀತ ದಿಗ್ಗಜರಿಗೂ ದೈಜಿ ವರ್ಲ್ಡ್ನ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಸಣ್ಣದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಮತ್ತೆ ಸಿಗೋಣ. ಸ್ವರಸಾಗರ
ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ಸಂಚಿಕೆಯ ಕೊನೆಯ ಸ್ಪರ್ಧಾಳು ಮೋಹಿತ್ ಭಟ್ ರವರು ತಮ್ಮ ಸಂಗಡಿಗರೊಂದಿಗೆ ವೇದಿಕೆಗೆ ಆಗಮಿಸುವಂತೆ ವಿನಂತಿಸ್ತಾ ಇದ್ದೇನೆ. ಮೋಹಿತ್ ರವರೇ, ಮನೋಧರ್ಮ ಸುತ್ತಿನಲ್ಲಿ ನಾವಿದ್ದೇವೆ. ಈ ಒಂದು ಸುತ್ತಿನಲ್ಲಿ ಹಿನ್ನೆಲೆ ಸಂಗೀತದ ಪರಿಕರಗಳೊಂದಿಗೆ ನೀವು ಹಾಡಬೇಕು. ನಿಮ್ಮ ಪ್ರಯೋಗಗಳು, ನಿಮ್ಮ ಸಂಗತಿಗಳನ್ನು ಈ ಒಂದು ಸ್ಪರ್ಧೆಯಲ್ಲಿ ಬಳಸ್ಕೊಳ್ಬಹುದು. ಏನೆಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ನಾನು 3 ರಾಗದಲ್ಲಿ ಬೇರೆ ಬೇರೆ ಪದ್ಯವನ್ನು ಹಾಡ್ತಿದ್ದೇನೆ ಇವತ್ತು. ನೀವು ಹಿಂದಿನ ಸ್ಪರ್ಧೆಗಳಲ್ಲಿ ಬಹಳಷ್ಟು ಒಳ್ಳೆಯ ಒಂದು ಸ್ಪರ್ಧೆ ನೀಡಿದ್ದೀರಿ, ಬಹಳ ಚೆನ್ನಾಗಿ ಆಡಿದ್ದೀರಿ. ನಿಮ್ಮ ಮೇಲೆ ಬಹಳಷ್ಟು ಒಂದು ನಿರೀಕ್ಷೆ ಕೂಡ ಇದೆ. ನಿಮ್ಮ ಸಂಗೀತಗಾರರ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಬ್ಲದಲ್ಲಿ ಧೀರಜ್, ಕೊಳಲಿನಲ್ಲಿ ಆಕಾಶ್, ಕೀಬೋರ್ಡ್ನಲ್ಲಿ ಎಲ್ಟನ್ ಅವರು ನನಗೆ ಹಿಮ್ಮೇಳಕ್ಕೆ ಸಹಕರಿಸುತ್ತಾರೆ. 3 ಜನ ಅತ್ಯಂತ ಕಿರಿಯ ವಯಸ್ಸಿನ ಕಲಾವಿದರೊಂದಿಗೆ ಆಗಮಿಸಿದ್ದೀರಿ. ಬಹುಶಃ ಬಹಳಷ್ಟು ಸಿದ್ಧತೆಗಳನ್ನು ನೀವು ಮಾಡಿದ್ದೀರಿ. ನಿಮ್ಮ ಹಾಡನ್ನು ಕೇಳುವಂತ ನಿರೀಕ್ಷೆ ನಮಗೆಲ್ಲ ಇದೆ. ಏನಂತೀರಿ ಯಶವಂತ್ ಸರ್? ಬಹಳ ಸಣ್ಣ ಹುಡುಗರು ಸಂಗೀತವನ್ನು ನುಡಿಸ್ತಾ ಇದ್ದಾರೆ. ಬಹಳಷ್ಟು ಖುಷಿ ಆಗ್ತದೆ ಸರ್ ಇವರನ್ನು ನೋಡಿ. ನಿಜವಾಗ್ಲೂ ತುಂಬಾ ಒಳ್ಳೆಯ ಒಂದು ತಂಡ ಇದು ಮೋಹಿತ್. ಹಾಗಾಗಿ ಎಲ್ಲ ನಮ್ಮ ಯುವ ಪ್ರತಿಭೆಗಳನ್ನ ನಿಮ್ಮ ಜೊತೆಗೆ ಅವರನ್ನು ಕರ್ಕೊಂಡು ಬಂದು ಇವತ್ತು ಎಲ್ಲರೂ ಒಟ್ಟು ಸೇರಿ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಮೋಹಿತ್ ರವರೇ, ನಿಮ್ಮ ಹಾಡನ್ನು ಕೇಳಲು ನಾವೆಲ್ಲ ಉತ್ಸುಕರಾಗಿದ್ದೇವೆ. ದಯವಿಟ್ಟು ಹಾಡಿ, ಮತ್ತೆ ಮಾತಾಡೋಣ. ಮದನ ಮೋಹನ ಮಾಧವ ಮುರಾರೇ, ಮದನ ಮೋಹನ ಮಾಧವ ಮುರಾರೇ, ಮದನ ಮೋಹನ ಮಾಧವ ಮುರಾರೇ, ಮದನ ಮೋಹನ ಮಾಧವ ಮುರಾರೇ, ಮದನ ಮೋಹನ ಮಾಧವ ಮದನ ಮೋಹನ ಮಾಧವ ಮದನ ಮೋಹನ ಮಾಧವ ಮದನ ಮೋಹನ ಮಾಧವ ಮುರಾರೇ, ಮದನ ಮೋಹನ ಮಾಧವ ಮುರಾರೇ, ಮದನ ಮೋಹನ ಮಾಧವ. दित्तोम तनन धीरना धीरना, दित्तोम तनन धीरना धीरना, दित्तोम तनन
ಧೀರನಾ ಧೀರನಾ ತೋಂ ತನನ ಧೀರನಾ ಧೀರನಾ ಉದಳ ಧೀಂ ತನನ ತೋಂ ತನ ಧೀರನಾ ಉದಳ ಧೀಂ ತನನ ತೋಂ ತನ ಧೀರನಾ ತೋಂ ತನೋಂ 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 ಧೀರನಾ ತೋಂ ತನೋಂ 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 ಧೀರನಾ ತೋಂ ತನನ ಧೀರನಾ ಧೀರನಾ ತೋಂ ತನನ ಧೀರನಾ ಧೀರನಾ ಉದಳ ಧೀಂ ತನನ ಧೀಂ ತನ ಧೀರನಾ ಉದಳ ಧೀಂ ತನನ ಧೀಂ ತನ ಧೀರನಾ ತೋಂ ತನೋಂ 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 ಧೀರನಾ ತೋಂ ತನೋಂ 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 ಧೀರನಾ ತೋಂ ತನನ ಧೀರನಾ ಧೀರನಾ ತೋಂ ತನನ ಧೀರನಾ ಆ ಆ ಸಂವೇದನಾ ಸಂವಾದ सहवेदना जपताना मन मंदिर ते जाने उसळून घे साधक मन मंदिरा तळहाताच्या रेषाने सहज सुखाका भोगी कुणी तळहाताच्या रेषाने सहज सुखाका भोगी कुणी स्वयं प्रकाशी तो तारा चैतन्याच्या गाभारा वर पंखातून स्वप्न उद्याचे वर पंखातून स्वप्न उद्याचे झेप घेरे पाखरा उजळून घे साधका मन मंदिरा ते जाने उजळून हे साधक मन मंदिरा मन मंदिरा मन मंदिरा नी साध ने साध ने साध रे साध नि द मम प मम प मम प मम प म प नि द रे म ग रि स नि सा नि द रे रे द नि द रे रे स म प प नि द प म प प नि द प नि द रे 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 प नि स म ग रे रि ग रि ग रि स द नि द प रि ग रि ग रि स नि द रे रे स नि द रे म ग रि द नि द रे म प नि द प नि द प नि द रे 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 रि ग रि ग रि रि स द नि मा पद नि सा 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 मन मंदिरा ते जाने उजळून घे साधक मन मंदिरा मन मंदिरा मन मंदिरा ते जाने ಮೋಹಿತ್ರವ್ರೆ, ಬಹಳ ಸುಂದರವಾದ ಅದ್ಭುತವಾದ ಒಂದು ಪ್ರದರ್ಶನ ನೀಡಿದ್ದೀರಿ. ನಿಮ್ಮ ಪ್ರದರ್ಶನ, ಈ ಒಂದು ಹಾಡುಗಾರಿಕೆ ನಮ್ಮ ತೀರ್ಪುಗಾರರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ ಅಂತ ಕೇಳೋಣ. ಮೊದಲಿಗೆ ನಮ್ಮ ತೀರ್ಪುಗಾರರಾದ ಸತೀಶ್ ಸರ್ ಅವರು. ಮೋಹಿತ್ ಭಟ್, ನಮಸ್ತೆ ಸರ್. ನಮಸ್ಕಾರ. ಚೆನ್ನಾಗಿ ಹಾಡಿದಿರಿ. ಥ್ಯಾಂಕ್ ಯು. 3 ರಾಗದಲ್ಲಿ ನಿಮ್ಮ ಸ್ವರ ಎಲ್ಲ ಹಾಕಿಕೊಂಡು ಮನೋಧರ್ಮಕ್ಕೆ ತಕ್ಕಂತೆ ನೀವು ಹಾಡಿದಿರಿ. ಅಲ್ಲದೆ ನಿಮ್ಮ ಯುವ ಟೀಮಿಗೆ ನಮ್ಮದೊಂದು ಸೆಲ್ಯೂಟ್. ನೀವು ಎಲ್ಲ ಯುವಕರೇ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ.
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಇದೀಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ನಿಮ್ಮ ಅನಿಸಿಕೆಗಾಗಿ. ಮೋಹಿತ್, ನಮಸ್ತೆ. ನಮಸ್ತೆ ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಒಂದು ಮನೋಧರ್ಮಕ್ಕೆ ಏನ್ ಬೇಕು ಅದೆಲ್ಲ ರಂಗನೂ ಕೂಡ ಕೊಟ್ರಿ. ಬಟ್ ಮೇನ್ ಏನಪ್ಪಾ ಅಂದ್ರೆ ಚೂರು ಶ್ರುತಿ, ಅಂದ್ರೆ ಆಲ್ರೆಡಿ ನಿಮ್ದು ಬೇಸ್ ವಾಯ್ಸ್ ಇರೋದ್ರಿಂದ ಒಂದು ಮನೆ ಜಾಸ್ತಿ ಮಾಡಿ ಹಾಡಿದ್ರೆ ಇನ್ನೂ ರಂಜಿಸ್ತಿದ್ದೇನೋ ಅಂತ ಅನಿಸಿದ್ದು. ಓಕೆ, ಆ ಮಂದ್ರ ಸ್ಥಾಯಿಗಳು ಬರುವಾಗ ಅದು ಕೇಳೋದಿಲ್ಲ ಅದು ಆಕ್ಚುಲಿ. ಓಕೆ, ಅದೊಂದ್ ಚೂರು ವರ್ಕ್ ಮಾಡಿದ್ರೆ ಚೆನ್ನಾಗಿತ್ತು. ಸೊ ಇನ್ನು ಉಳಿದದೆಲ್ಲ ಅಮೇಝಿಂಗ್. ಮತ್ತೆಲ್ಲ ನಿಮ್ಮ ಸ್ನೇಹಿತರು 3 ಜನ ಕೂಡ ತುಂಬಾ ಚೆನ್ನಾಗಿ ಸಾಥನ ಕೊಟ್ರು. ವಿಶೇಷವಾಗಿ ತಬಲವಾದನ ಅಮೇಝಿಂಗ್ ಪ್ಲೇಯರ್, ಸೂಪರ್. ಯಾಕೆಂದ್ರೆ ನೀವೇನು ಮಾಡ್ತಿರೋ ಅದೆಲ್ಲವನ್ನು ಕೂಡ 3 ಜನ ಅರ್ಥೈಸ್ಕೊಂಡು ಅದೆಷ್ಟು ಚೆನ್ನಾಗಿ ಅದನ್ನ ಏನು ಇದೊಂದು ಸ್ಪರ್ಧೆ ಎನ್ನುವುದಕ್ಕಿಂತಲೂ ಒಂದು ಒಳ್ಳೆ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ 3 ಜನ ಕೂಡ ನುಡಿಸಿದ್ರು. ಹಾಗಾಗಿ ನಿಮ್ಗೆಲ್ರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಮೋಹಿತ್ ರವರೇ, ತೀರ್ಪುಗಾರರಿಬ್ಬರು ಒಳ್ಳೆಯ ಅಭಿಪ್ರಾಯನ ಹೇಳಿದ್ದಾರೆ. ಬಹುಶಃ ಬಹಳ ಉತ್ತಮವಾಗಿ ಈ ಒಂದು ನಿಮ್ಮ ಗಾಯನ ಮೂಡಿ ಬಂದಿದೆ. ನಿಮಗೆ ಮುಂದಿನ ನಿಮ್ಮ ಸಂಗೀತ ಪಯಣದಲ್ಲಿ ಎಲ್ಲವೂ ಶುಭವನ್ನೇ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಮೋಹಿತ್ ರವರಿಗೆ ಹಿನ್ನೆಲೆ ಸಂಗೀತದಲ್ಲಿ ಸಹಕರಿಸಿದ 3 ಜನ ನಮ್ಮ ಸಂಗೀತಗಾರರು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ದೈಜಿವರ್ಲ್ಡ್ ಉಡುಪಿ ವತಿಯಿಂದ ದೈಜಿವರ್ಲ್ಡ್ನ ನಿರ್ದೇಶಕರಾದ ಕಿಶು ಬಾರ್ಕರ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೂರು ಜನ ಕಲಾವಿದರು ಬಹಳ ಸಣ್ಣ ವಯಸ್ಸಿನವರು, ಬಹಳ ಅದ್ಭುತವಾಗಿ ತಮ್ಮ ಒಂದು ಹಿನ್ನೆಲೆ ಸಂಗೀತವನ್ನು ನೀಡಿದ್ದಾರೆ. ಮೋಹಿತ್ ರವರ ಹಾಡಿಗೆ ಒಂದು ವಿಶೇಷವಾದ ಒಂದು ರೂಪವನ್ನು ನೀಡಿದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಯಶವಂತ್ ಸರ್, 3 ಜನ ಯುವ ಸಂಗೀತ ಕಲಾವಿದರು ನಮ್ಮೊಡನಿದ್ದಾರೆ. ಮೋಹಿತ್ ರವರು ಚೆನ್ನಾಗಿ ಹಾಡಿದ್ದಾರೆ. ನೀವು ಕಲಾವಿದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳಬೇಕು ಸರ್. ನಿಜವಾಗ್ಲೂ ಇವರನ್ನು ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ಯುವ ಸಮೂಹ ಬರೀ ಮೊಬೈಲ್ ಒಳಗೆ ಮುಳುಗಿ ಹೋಗಿದೆ. ಆದರೆ ಈ ನಮ್ಮ ಯುವಕರು ನಮ್ಮ ಪರಂಪರೆಯನ್ನು ಉಳಿಸಬೇಕು ಅಂತ ಒಂದೊಂದು ವಾದನದಲ್ಲಿ ಕೂಡ ಮಹತ್ತರವಾದಂತಹ ಸಾಧನೆ ಮಾಡಲು ಹೊರಟಿದ್ದಾರೆ. ಇದ್ರ ಬಗ್ಗೆ ತುಂಬಾ ಇವ್ರ ಬಗ್ಗೆ ಗೌರವ. ವಿಶೇಷವಾಗಿ ಧೀರಜ್ ತಬಲವಾದನ ಅಮೇಝಿಂಗ್. ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ದೀರಿ. ಈ ರೀತಿ ರಿಯಲ್ ಶೋಗೆ ಏನಾದ್ರು ಹೋಗಿದ್ರಾ ಅಥವಾ ಇದೇ ಫಸ್ಟ್? ಸರ್, ನೀವು ನಂಗೆ ಮೊದಲು ಜಡ್ಜ್ ಆಗಿ ಬಂದಿದ್ರಿ ಒಮ್ಮೆ. ನಾನು ಒಂದು 5-6 ವರ್ಷ ಮೊದಲು ನಾನು ಸಿಂಗಿಂಗಿಗೆ ಹೋಗಿದ್ದೆ. ಸಿದ್ದಕಟ್ಟೆಯಲ್ಲಿ ಕೋಸ್ಟಲ್ ಐಡಲ್ ಅಂತ ಡೈಜಿವರ್ಲ್ಡ್ ಅವರದೇ ಆಗಿತ್ತು. ಆಗ ನೀವು ಜಡ್ಜ್ ಆಗಿ. ನೀವು ಹಾಡ್ತೀರಿ ಕೂಡ? ನಂದು ಮೇನ್ ಕ್ಲಾಸಿಕಲ್ ಸರ್. ಸಿಂಗಿಂಗ್ ಸರ್. ಓ ಗುಡ್. ನೋಡಿ, ಗಾಯನ ಮತ್ತು ವಾದನ ಇನ್ನೊಂದು ಪ್ರತಿಭೆ ಬಂದ್ ನಮಗೆ ಸೀಸನ್ 2ಗೆ. ಹಾಗಾಗಿ ಇವತ್ತು ನುಡಿಸಿದ್ರಿ. ನೆಕ್ಸ್ಟ್ ಮೋಹಿತನ ಹಿಂದೆ ಹಾಕಿ ನೀವು ಹಾಡ್ಲಿಕ್ಕೆ ಬರ್ಬೇಕು. ಓಕೆ. ಹಾಗೆ ಆಕಾಶ್, ಕೊಳಲು ವಾದನ ತುಂಬಾ ಚೆನ್ನಾಗಿ ನುಡಿಸಿದ್ರಿ. ವಿಶೇಷವಾಗಿ ಆ ಸಂಗತಿಗಳು ಬಂದಾಗ ನೀವು ಕೂಡ ಯಾವ್ದೋ ಚಾನಲ್ಗೆ ಏನಾದ್ರು ಹೋಗಿದ್ರ? ಇಲ್ಲ, ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್. ಹೇಗನ್ಸ್ತು ಇದು ಫೀಲಿಂಗ್ ಎಲ್ಲ? ತುಂಬಾ ನರ್ವಸ್ ಇದ್ದೆ. ಅಂದ್ರೆ ಕ್ಲಾಸಿಕಲ್ ಕಲೀಲಿಲ್ಲ ನಾನು. ಯೂಟ್ಯೂಬ್ ಥ್ರೂ ಕಲ್ತದ್ದು. ಯೂಟ್ಯೂಬ್ ಥ್ರೂ ಕೊಳಲು ಕಲ್ತಿದ್ದಾರೆ ಅವರು. ಓ ಗ್ರೇಟ್. ನಿಜವಾಗ್ಲೂ ನಿಮ್ಮ ಆ ಒಂದು ಆಸಕ್ತಿ ಖುಷಿ ಇದೆ. ಒಬ್ರು ಒಳ್ಳೆ ಗುರುಗಳನ್ನ ಇಟ್ಕೊಳ್ಬೇಕು. ಯಾಕೆಂದ್ರೆ ನಮ್ಮಲ್ಲಿ ಏನೇ ತಪ್ಪು ಒಪ್ಪುಗಳಿದ್ರು ಸರಿ ಮಾಡ್ತಾರೆ ಅದೊಂದು. ಓಕೆ. ಹಾಗೆ ಎಲ್ಟನ್, ಇದು ನಂದು ಫಸ್ಟ್ ಟೈಮ್ ಪ್ಲೇಯಿಂಗ್ ಫಾರ್ ಮೋಹಿತ್. ಓಕೆ. ಹಾಗಾಗಿ ಎಲ್ಟನ್, ಈಸ್ಟರ್ನ್ ನುಡಿಸಿ ನಿಮ್ಗೆ ಅಭ್ಯಾಸ ಇತ್ತಾ? ನಾನ್ ಆಕ್ಚುಲಿ ವೆಸ್ಟರ್ನ್ ಪ್ಲೇಯರ್. ಸೊ ಓಕೆ. ಕ್ಲಾಸಿಕಲ್ ನಿನ್ನೆ ಕಲ್ತದಷ್ಟೇ. ಗುಡ್, ವೆರಿ ಗುಡ್ ಸರ್. ಇದರಲ್ಲಿ ಮೋಹಿತ್ ಅವರನ್ನು ಮೆಚ್ಚಬೇಕು. ತಮ್ಮೊಂದಿಗೆ ಮತ್ತು ಉಳಿದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೊಸಬರಂತ ನೋಡ್ಲಿಲ್ಲ, ಅವರಿಗೂ ಕೂಡ ಅವಕಾಶ ನೀಡಿದ್ದಾರೆ ಅವರು. ಖಂಡಿತ. ಗ್ರೇಟ್. ನಿಜವಲ್ಲೂ ಒಳ್ಳೆಯ ಒಂದು 4 ಜನರ ಸ್ನೇಹ. ಈ ಸ್ನೇಹ ಹೀಗೆ ಇರಬೇಕು. ಇದೇ ರೀತಿಯಾಗಿ ಈ ಒಂದು ನಿಮ್ಮಲ್ಲಿ ಇರತಕ್ಕಂಥ ಸಂಗೀತ ಕಲೆಯನ್ನು ಉಳಿಸ್ಬೇಕು, ನಮ್ಮ ನಾಡಿಗೆ ಗೌರವ ತರಬೇಕು. ಹಾಗೆ 3 ಜನಕ್ಕೂ ಕೂಡ ಅಭಿನಂದನೆಗಳು. ಈ ಸುತ್ತಿನಲ್ಲಿ ಹಾಡಿದ 2 ಪ್ರತಿಭೆಗಳು ನಮ್ಮೊಳಗಿದ್ದಾರೆ, ತನುಷಾ ಕುಂದರ್ ಮತ್ತು ಮೋಹಿತ್ ಭಟ್. ದಯವಿಟ್ಟು ವೇದಿಕೆಗೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಯಶವಂತ್ ಸರ್, ಮನೋಧರ್ಮ ಸುತ್ತಿನಲ್ಲಿ ಪ್ರಥಮ ಸಂಚಿಕೆಯಲ್ಲಿ 2 ಸ್ಪರ್ಧಾಳುಗಳು ಉತ್ತಮವಾಗಿ ಹಾಡಿದ್ದಾರೆ.
ಬಹಳ ಚೆನ್ನಾದ ಒಂದು ಪೈಪೋಟಿಯನ್ನು ಕೂಡ ನೀಡಿದ್ದಾರೆ. ಈ ಒಂದು ಸುತ್ತಿನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಯಾರು ನೇರವಾಗಿ ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ, ಯಾರು ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ ಅಂತ ತಿಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸರ್, ಆ್ಯಕ್ಚುಲಿ ಇರುವರು ಕೂಡ ತುಂಬ ಚೆನ್ನಾಗಿ ಹಾಡುವಂತಹ ಸ್ಪರ್ಧಿಗಳು. ಆ ಒಂದು ಅಂಶನ ಆಧರಿಸಿಕೊಂಡು ಇವತ್ತು ಮೋಹಿತ್ ಮತ್ತು ತನುಷಾ, ಮೋಹಿತ್ ಅವರ ಹಾಡುಗಾರಿಕೆ ನಾವು ಹೇಳಿದಾಗೆ ಇನ್ನೂ ಒಂದು ಚೂರು ಗತ್ತು ಬೇಕಾಗಿತ್ತು ಯಾವುದು ನಿಮ್ಮ ಹಾಡುಗಾರಿಕೆಯಲ್ಲಿ. ಹಾಗೆ ತನುಷಾ ವಿಚಾರಕ್ಕೆ ಬಂದರೆ ಒಂದಷ್ಟು ಇವತ್ತು ತುಂಬ ಶೇಕಿತ್ತು ಮತ್ತು ಒಂದಷ್ಟು ತಾಳಗಳೆಲ್ಲ ಸ್ವಲ್ಪ ಮಿಸ್ ಮಾಡಿಕೊಂಡ್ರಿ, ಚಿಂತೆ ಇಲ್ಲ, ನೋ ಪ್ರಾಬ್ಲಮ್. ಬಟ್ ಓವರ್ ಆಲ್ ಚೆನ್ನಾಗಿ ಹಾಡಿದ್ರಿ. ಹಾಗೆ ಈ ಅಂಶಗಳನ್ನು ಆಧರಿಸಿಕೊಂಡು ಮೋಹಿತ್ ನೇರವಾಗಿ ಮುಂದಿನ ಸುದ್ದಿಗೆ ಆಯ್ಕೆಯಾಗಿರ್ತಾರೆ. ಹಾಗಾಗಿ ತನುಷಾ ಒಂದಷ್ಟು ಅಂಶಗಳನ್ನು ಆಧರಿಸಿದಾಗ ಚೂರು ವೇಟಿಂಗ್ ಲಿಸ್ಟಲ್ಲಿ ಇರ್ತಾರೆ. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಧನ್ಯವಾದಗಳು ಯಶವಂತ್ ಸರ್. ಮೋಹಿತ್ ರವರೇ, ನೇರವಾಗಿ ಮುಂದಿನ ಸುತ್ತಿಗೆ ಪ್ರವೇಶ ಪಡೆದಿದ್ದೀರಿ. ತನುಷಾ ಸ್ವಲ್ಪ ಕಾಲ ವೆಯ್ಟ್ ಮಾಡಬೇಕು. ಎಲ್ಲ ಸುತ್ತುಗಳು ಮುಗಿದ ಮೇಲೆ ಮತ್ತೊಮ್ಮೆ ರಿಸಲ್ಟನ್ನು ಹೇಳ್ತಾರೆ. ಆವಾಗ ನಿಮಗೆ ಮುಂದೆ ಹೋಗಲಿಕ್ಕೆ ಅವಕಾಶ ಕೂಡ ಇದೆ. ಆದರೂ ಇಬ್ಬರು ಬಹಳ ಸುಂದರವಾಗಿ ಆಡಿ ಈ ಒಂದು ಮನೋಧರ್ಮ ಸುತ್ತಿಗೆ ಉತ್ತಮವಾದ ನ್ಯಾಯ ನೀಡಿದ್ದೀರಿ. ನಿಮಗೆ ಮುಂದಿನ ಸಂಗೀತ ಜೀವನದಲ್ಲಿ ಸರ್ವ ಯಶಸ್ಸು ಸಿಗಲಂತ ಈ ಮೂಲಕ ಹಾರೈಸ್ತೇನೆ ಮತ್ತು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಈ ಒಂದು ಸಂಚಿಕೆಯಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಸಹಕರಿಸಿದ ಹಿರಿಯ ಕೀಬೋರ್ಡ್ ವಾದಕರಾದ ಸತೀಶ್ ಸುರತ್ಕಲ್, ನಿಮಗೆ ದೈಜಿವರ್ಡ್ನ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆ ಇನ್ನೋರ್ವ ತೀರ್ಪುಗಾರರು ನಮ್ಮ ಈ ಸಂಗೀತ ಸ್ಪರ್ಧೆಯ ಮಹಾಗುರುಗಳಾದ ಯಶವಂತ್ ಸರ್, ನಿಮಗೂ ಕೂಡ ದೈಜಿವರ್ಡ್ನ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ದೈಜಿವರ್ಡ್ ಸ್ವರಸಾಗರದ ಮನೋಧರ್ಮ ಸುತ್ತಿನ ಪ್ರಥಮ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಡ್ 24/7. ಭಾವಸ್ವರಗಳ ವೇದಿಕೆ ದೈಜಿವರ್ಡ್ ಸ್ವರಸಾಗರ, ಹೃದಯ ಗೀತೆಗೆ ಭೂಮಿಕೆ ದೈಜಿವರ್ಡ್ ಸ್ವರಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ. ದೈಜಿವರ್ಡ್ ಸ್ವರಸಾಗರ, ದೈಜಿವರ್ಡ್ ಸ್ವರಸಾಗರ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.